ರಾಮ ಮಂದಿರ ಉದ್ಘಾಟನೆಗೆ ಇರುವಂತದ್ದು ಕೇವಲ ಬೆರಳೆಣಿಕೆ ದಿನಗಳಷ್ಟು ಮಾತ್ರ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ತುದಿಗಾಲಲ್ಲಿ ನಿಂತು ಅವತ್ತಿನ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇದೀಗ ಹನುಮ ಜನ್ಮಸ್ಥಳ ಕೊಪ್ಪಳದಿಂದ ಹೋಗಿ ಪ್ರಭು ಶ್ರೀರಾಮ ಮಂದಿರದ ಮೂರ್ತಿ ಕೆತ್ತೋ ಕೆಲಸದಲ್ಲಿ ಗಂಗಾವತಿಯ ಶಿಲ್ಪಿ ಪ್ರಶಾಂತ್ ಸೋನಾರ್ ಭಾಗವಹಿಸಿದ್ದಾರೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಒಟ್ಟು 45 ದಿನಗಳ ಕಾಲ ಮೂರ್ತಿ ಕೆತ್ತನೆ ಕೆಲಸದಲ್ಲಿ ಪ್ರಶಾಂತ್ ಭಾಗಿಯಾಗಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ವಾಪಸ್ ಊರಿಗೆ ಬಂದಿದ್ದಾರೆ. ಭವ್ಯ ರಾಮ ಮಂದಿರ ನಿರ್ಮಾಣದಲ್ಲಿ ತಾವು ಮಾಡಿರುವ ಮೂರ್ತಿ ಕೆತ್ತು ಅಳ್ಳಿಲ್ ಸೇವೆ ಮಾಡಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತಾರೆ ಪ್ರಶಾಂತ್ ಅವರು. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಈ ರಾಮ ಮಂದಿರದಲ್ಲಿ ಹಲವಾರು ಜನರು ಶಿಲ್ಪಿಗಳು ದೇವಸ್ಥಾನಕ್ಕೆ ಬೇಕಾದಂಥ ದೇವಸ್ಥಾನ ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹನುಮ ಜನ್ಮಭೂಮಿಯಿಂದ ಹೋಗಿರುವಂಥ ವ್ಯಕ್ತಿ ಅಂದರೆ ಪ್ರಶಾಂತ್ ಸೋನಾರ್ ಅಂತ. ಆ ವ್ಯಕ್ತಿ ಗಂಗಾವತಿ ಮೂಲತವರು. ಅದು ಶಿಲ್ಪಿ ಅಲ್ಲಿ ಅಂದರೆ ಅಯೋಧ್ಯೆಯಲ್ಲಿ 45 ದಿನಗಳ ಕಾಲ ರಾಮ ಮಂದಿರ ನಿರ್ಮಾಣದಲ್ಲಿ ಅಂದರೆ ರಾಮ ಮಂದಿರ ದೇವಸ್ಥಾನದ ಕೆತ್ತನೆಯಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನಮ್ಮ ಜೊತೆ ಪ್ರಶಾಂತ್ ಸೋನಾರ್ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಈಗ ನೀವು ಎಷ್ಟು ದಿನ ಕಾಲ ಅಲ್ಲಿ ರಾಮ ಮಂದಿರದಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ರಿ ಮತ್ತು ಯಾವ ರೀತಿ ಅಲ್ಲಿ ಹೋಗಿದ್ರಿ? ಸರ್ 45 ದಿನ ಕೆಲಸ ಮಾಡಿದ್ವಿ ಸರ್. ನಾವು ಟೋಟಲ್ 45 ದಿನ ರಾಮ ಮಂದಿರದಲ್ಲಿ ಕೆಲಸ ಮಾಡಿದ್ದು. ನಾವು ಹೋಗಿದ್ದು ಇಲ್ಲಿ ಧಾರವಾಡದಲ್ಲಿ ಒಂದು ಹಿರಿಯ ಶಿಲ್ಪಿಗಳಿದ್ದಾರೆ, ರವೀಂದ್ರಾಚಾರ್ಯ ಅಂತ. ಅವರ ಸಂದೇಶದ ಮೂಲಕ ಹೋಗಿದ್ದೀವಿ ಸರ್ ಅವ್ರ ಜೊತೆಗೆ. ಅಲ್ಲಿ ಏನೇನು ಕೆಲಸ ನಿಮ್ದು ಏನೇನು ಕೆಲಸ ಮಾಡಿದ್ರು? ಅಲ್ಲಿ ಯಾವ ರೀತಿ ಅಂದರೆ ವಿಗ್ರಹಗಳು ಕೆತ್ತಿದ್ರು, ಏನೋ ಅಂದರೆ ಕಂಬಗಳ ಮೇಲೆ ಚಿತ್ರಗಳು ಬಿಡಿಸಿದ್ರು, ಏನು ನಿಮ್ಮ ಕೆಲಸ ಏನಿತ್ತು? ಆ ಕಂಬಗಳಲ್ಲಿ ಹಂಸಪಕ್ಷಿ ಡಿಸೈನ್ಸ್ ಅಂತ ಬರ್ತದೆ ಸರ್. ಬಳ್ಳಿ ಡಿಸೈನ್ ಅಂತ, ಬಳ್ಳಿ ರೇಖಾಚಿತ್ರ, ಬಳ್ಳಿ ಡಿಸೈನ್ ಅಂತ ಆ ಕಂಬಗಳೇ ಡಿಸೈನ್ ಮಾಡಿದ್ವಿ ಸರ್ ನಾವು. ಆ ಕಂಬಗಳಲ್ಲಿ ಮತ್ತು ಗೋಡೆಗಳಲ್ಲಿ ಪ್ರಕಾರದ ಮಂಟಪ ಇರುತ್ತಲ್ಲ, ಮಂಟಪದ ಸುತ್ತ ಮಾಡಿದ್ವಿ ಸರ್. ದೇವಸ್ಥಾನದ ಸುತ್ತ ಮಂಟಪ, ನಾಟ್ಯ ಮಂಟಪ, ರಂಗಮಂಟಪ ಅಂತ ಇದೆ ಸರ್. 3 ಭಾಗ ಇದೆ. ಹೊರಗಡೆ ಮಂಟಪದ ಸುತ್ತ ಮಾಡಿದ್ವಿ ಸರ್ ನಾವು ಬಳ್ಳಿ ಡಿಸೈನ್ಸ್. ಈ ಕಲ್ಲು ಎಲ್ಲೆಲ್ಲಿ, ಈ ಕಲ್ಲಿನ ಬಗ್ಗೆ ವಿಶೇಷತೆ ಏನು ನಿಮ್ಗೆ? ಈ ಕಲ್ಲಿನ ಬಗ್ಗೆ ವಿಶೇಷತೆ ಅನ್ನೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಸರ್. ಯಾಕಂದರೆ ಇವತ್ತು ಅರುಣ್ ಯೋಗಿರಾಜ್ ಅವರು ನಮ್ಮ ಸೀನಿಯರ್ಸ್ ಅವರು. ನಾವು ಒಟ್ಟಿಗೆ ಒಂದು 2-3 ಶಿಬಿರದಲ್ಲಿ ಭಾಗವಹಿಸಿದ್ದೀನಿ, ಪರಿಚಯ ಇದ್ದಾರೆ. ಬಟ್ ಅವ್ರಿಗೆ ನಮ್ಮ ಕೃಷ್ಣಶಿಲೆಯನ್ನು ಮೂಲ ವಿಗ್ರಹ ಕೆಲಸ ಮಾಡಿದ್ವಿ ಸರ್. ಬಾಲರಾಮನ ಮೂರ್ತಿ ಆಗಿದ್ದು ನಮ್ಮ ಕೃಷ್ಣಶಿಲೆಯಲ್ಲಿ ಆಗಿದ್ದಕ್ಕೆ ಭಾಳ ಹೆಮ್ಮೆ ಆಗುತ್ತಿದೆ ಸರ್. ಯಾಕಂದರೆ ಎಷ್ಟೋ ಜನ ಈ ಕೃಷ್ಣಶಿಲೆ ಮಾಡ್ಬೇಕಾದ್ರೆ ಹಿಂಗೆ ಆ ಕಲ್ಲು ಈ ಕಲ್ಲು, ಅದು ಗಟ್ಟಿ ಕಲ್ಲು ಇರುತ್ತೆ, ಇದು ನಿಮ್ಮ ಬಳಪು ಕಲ್ಲು ಅಂತ ಹೆಸರಿಡ್ತಿದ್ರು ನಮಗೆ. ಎಷ್ಟೋ ಜನ ಹೆಸರಿಟ್ಟು ಹೋಗ್ತಿದ್ರು. ಇವತ್ತು ಅದೇ ನಮ್ಮ ಕೃಷ್ಣಶಿಲೆನೇ ಇವತ್ತು ಬಾಲರಾಮ ಆಗಿ ವಿಗ್ರಹ ಆಗಿ ಆಯ್ಕೆ ಆಗಿದ್ದಕ್ಕೆ, ಭಾಳ ಶಿಲೆ ಆಯ್ಕೆ ಆಗಿದ್ದಕ್ಕೆ ಭಾಳ ಹೆಮ್ಮೆ ಅನಿಸ್ತಿದೆ ಸರ್, ಖುಷಿ.